Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಇನ್ನು ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಪ್ರಕರಣಕ್ಕೆ ಒಂದು ಬಿಗ್ ಟ್ವಿಸ್ಟ್ ಕೂಡ ಸಿಗ್ತಾ ಇದೆ. ಅದರಲ್ಲೂ ರಾಷ್ಟ್ರೀಯ ಮಹಿಳಾ ಆಯೋಗ ಒಂದು ಸ್ಫೋಟಕ ಮಾಹಿತಿಯನ್ನ ನೀಡಿದೆ. ಪ್ರಜ್ವಲ್ ವಿರುದ್ಧವಾಗಿ ಸುಳ್ಳು ದೂರು ಕೊಡೋದಕ್ಕೆ ಮಹಿಳೆಯರಿಗೆ ಒತ್ತಡ ಹಾಕಲಾಗಿದೆ. ಕೆಲ ಮಹಿಳೆಯರಿಗೆ ಪ್ರಜ್ವಲ್ ವಿರುದ್ಧ ಸುಳ್ಳು ದೂರು ಕೊಡಿ, ಫೇಕ್ ಕಂಪ್ಲೇಂಟ್ ಕೊಡಿ, ಈ ಬಗ್ಗೆ ಮಹಿಳೆ ನಮಗೆ ದೂರನ್ನ ಕೊಟ್ಟಿದ್ದಾಗಿ ಮಾಹಿತಿಯನ್ನ ನೀಡಲಾಗಿದೆ. ರಾಷ್ಟ್ರೀಯ ಮಹಿಳಾ ಆಯೋಗ ಪತ್ರಿಕಾ ಪ್ರಕಟಣೆಯನ್ನ ಹೊರಡಿಸಿದೆ. ಪೊಲೀಸರು ಅಂತ ಹೇಳ್ಕೊಂಡು ಒಂದು ಬೆದರಿಕೆಯನ್ನ ಹಾಕಿದಾರಂತೆ. ಪ್ರಜ್ವಲ್ ವಿರುದ್ಧ ದೂರು ಕೊಡಿ, ನಾವು ಪೊಲೀಸು, ಸಿವಿಲ್ ಡ್ರೆಸ್ ನಲ್ಲಿ ಬಂದಿದ್ದ 3 ಒತ್ತಡ ಹಾಕಿದ್ದಾರೆ ಅನ್ನುವಂಥದ್ದು ಕಂಪ್ಲೇಂಟ್ ಬಂದಿದೆಯಂತೆ. ಬೇರೆ ಬೇರೆ ಫೋನ್ ನಂಬರ್ಗಳಿಂದ ನಿರಂತರವಾಗಿ ಕರೆ ಮಾಡಲಾಗಿದೆ. ಮಹಿಳೆಯರಿಗೆ ನಿರಂತರವಾಗಿ ದೂರವಾಣಿ ಮುಖೇನವನ್ನು ಕೂಡ ಕರೆ ಹಾಕಿದ್ದಾರೆ ಅಂತೇಳಿ ರಾಷ್ಟ್ರೀಯ ಮಹಿಳಾ ಆಯೋಗ ಒಂದು ಸ್ಫೋಟಕ ಮಾಹಿತಿಯನ್ನ ಬಿಚ್ಚಿಟ್ಟಿದೆ. ಅಂತ ಅಂದ್ರೆ ಪ್ರಜ್ವಲ್ ವಿರುದ್ಧವಾಗಿ ಹೌದು, ಈಗ ಕೆಲವೊಂದಷ್ಟು ವಿಡಿಯೋಗಳು ಹರಿದಾಡಿರುವಂಥದ್ದು ಮತ್ತೊಂದು ಎಲ್ಲ ಹೌದು, ಆದರೆ ಬಹಳಷ್ಟು ಸಂದರ್ಭದಲ್ಲಿ ಇಲ್ಲಿ ಸಂತ್ರಸ್ತೆಯರು ಕಂಪ್ಲೇಂಟ್ ಕೊಡೋದಕ್ಕೆ ಮುಂದೆ ಬಂದಿರಲಿಲ್ಲ. ಈ ಪ್ರಕರಣದಲ್ಲಿ ಸಂತ್ರಸ್ತೆಯರು ಅಂತ ಯಾರು ಹೇಳಲಾಗ್ತಾ ಇದೆಯೋ ಅಂಥವರು ದೂರನ್ನ ಕೊಡೋದಕ್ಕೆ ಅವರೇನು ಮುಂದೆ ಬಂದಿರಲಿಲ್ಲ. ಬಟ್ ಅಂಥವ್ರನ್ನ ದೂರು ಕೊಡಿಸುವಂಥ ನಿಟ್ಟಿನಲ್ಲಿ ಬಹಳ ಪ್ರಯತ್ನ ಆಗಿದೆ. ಅದು ಸುಳ್ಳು ದೂರನ್ನ ಕೊಡಿಸುವಂಥ ನಿಟ್ಟಿನಲ್ಲಿ ಪ್ರಯತ್ನ ಆಗಿದೆ ಅನ್ನೋದನ್ನ ಖುದ್ದು ಕೆಲ ಮಹಿಳೆಯರೇ ಈಗ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಮಾಹಿತಿಯನ್ನ ಕೊಟ್ಟಿದ್ದಾರಂತೆ. ಸೊ ಅಂತ ಮಾಹಿತಿಯನ್ನ ರಾಷ್ಟ್ರೀಯ ಮಹಿಳಾ ಆಯೋಗ ಇಲ್ಲಿ ಹಂಚಿಕೊಂಡಿದೆ. ಪತ್ರಿಕಾ ಪ್ರಕಟಣೆಯನ್ನ ಕೂಡ ಹೊರಡಿಸಿದೆ. ಫೇಕ್ ಕಂಪ್ಲೇಂಟ್ಸ್ ಅನ್ನ ಪ್ರಜ್ವಲ್ ವಿರುದ್ಧವಾಗಿ ಹಾಕಿಸುವಂತ ನಿಟ್ಟಿನಲ್ಲಿ ಬಹಳ ಪ್ರಯತ್ನವನ್ನ ಮಾಡಲಾಗ್ತಾ ಇದೆ. ಅದರಲ್ಲೂ ಈ ಪೊಲೀಸ್ ಅಂತ ಹೇಳ್ಕೊಂಡು ಬಂದಿದ್ದಂಥ 3 ಹೀಗೆ ಬಹಳ ಒತ್ತಡವನ್ನ ಹಾಕಿ ಬೇರೆ ಬೇರೆ ನಂಬರ್ಗಳಿಂದ ಕರೆ ಮಾಡಿ ಕೆಲ ಮಂದಿಗೆ ಪೀಡಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನ. ಎಚ್ ಡಿ ರೇವಣ್ಣ ಅವರ ಜಾಮೀನು ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ. ರೇವಣ್ಣ ಅವ್ರಿಗೆ ಇನ್ನೂ 3 ದಿನ ಜೈಲು ವಾಸವೇ ಗತಿ. ಯಾಕೆ ಅಂತ ಅಂದ್ರೆ ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಯಾವತ್ತಿಗೆ? ಸೋಮವಾರಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಅಲ್ಲಿಗೆ ಅವರಿಗೆ ಆಲ್ರೆಡಿ 7 ದಿನದ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ದಾರೆ. ಅದರ ಮಧ್ಯೆನೇ ಏನಾದರೂ ಬಿಡುಗಡೆ ಭಾಗ್ಯ ಸಿಗಬಹುದಾ ಅನ್ನುವಂಥ ರೀತಿಯಾಗಿ ಸಹಜವಾಗಿ ಅವರಿಗೊಂದು ವಿಶ್ವಾಸ ಇತ್ತು. ಇಲ್ಲ, ಇನ್ನೂ 3 ದಿನ ಅವರು ಜೈಲಿನಲ್ಲೇ ಇರಬೇಕಾಗಿದೆ. ಯಾಕಂತಂದ್ರೆ ರೇವಣ್ಣ ಅವರ ಜಾಮೀನು ಅರ್ಜಿಯ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ನಿನ್ನೆ ಕೂಡ ಜಾಮೀನು ಅರ್ಜಿಯನ್ನ ಕೋರ್ಟ್ ಕೈಗೆತ್ತಿಕೊಂಡಂತ ಸಂದರ್ಭದಲ್ಲಿ ಸುದೀರ್ಘವಾಗಿ ವಾದ ಪ್ರತಿವಾದವನ್ನ ಆಲಿಸಿದ್ದಂತ ಕೋರ್ಟ್ ಇವತ್ತು ವಿಚಾರಣೆಯನ್ನ ಇವತ್ತಿಗೆ ನಿಗದಿ ಮಾಡಿತ್ತು, ಅಂದ್ರೆ ಮುಂದೂಡಿಕೆ ಮಾಡಿತ್ತು ನಿನ್ನೆ. ಇವತ್ತು ಮತ್ತೆ ಬಹಳ ಸುದೀರ್ಘವಾಗಿ SIT ಪರ ವಕೀಲರ ಆಕ್ಷೇಪಣೆಯನ್ನ, ಆಮೇಲೆ ರೇವಣ್ಣ ಅವರ ಪರ ವಕೀಲರ ವಾದ, ಯಾಕೆ ಜಾಮೀನನ್ನ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ 2 ವಾದ ಪ್ರತಿವಾದವನ್ನ ನ್ಯಾಯಾಧೀಶರು ಆಲಿಸಿದ್ದರು. ಅದಾದ ನಂತರದಲ್ಲಿ ಜಾಮೀನು ಅರ್ಜಿ ವಿಚಾರಣೆಯನ್ನ ಸೋಮವಾರಕ್ಕೆ ಮುಂದೂಡಿಕೆ ಮಾಡಲಾಗಿದೆ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement.